ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಬನ್ನಿ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ. ಇವತ್ತು ಬುಧವಾರ. ನಿನ್ನೆ ರಾತ್ರಿ ನಾನು ಗೀ ರೈಸ್ ಮಾಡಿದ್ದೆ. ಭಾಳ ಚೆನ್ನಾಗಾಗಿತ್ತು ಗೀ ರೈಸು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಶೇರ್ ಮಾಡ್ಕೊತೀನಿ. ಹಾಗೆ ನಿನ್ನೆ ಸಾಯಂಕಾಲ ಮಾರ್ಕೆಟಿಗೆ ಹೋಗಿ ಹಣ್ಣು ಅದೆಲ್ಲ ತೊಗೊಂಡು ಬಂದೆ. ಇವಾಗ ಬೆಳಗ್ಗೆ ತಿಂಡಿ ಏನಂದರೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿನ್ನೆ ರೊಟ್ಟಿ ಮಾಡಿದ್ನಲ್ಲ, ಇವತ್ತು ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಈಗ ತರಕಾರಿ ಎಲ್ಲ ತಕ್ಕೊಂಡು ಹೆಚ್ಚಿ ಅದೆಲ್ಲ ರೆಡಿ ಮಾಡ್ತೀನಿ. ಕೊಬ್ಬರಿ ಇದೆ, ಕಾಯಿ ಒಳಕ್ಕೆ ಅದನ್ನು ಕೂಡ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹುರುಳಿ ಸಾರು ಮಾಡ್ತೀನಿ. ಹುರುಳಿ ಕಾಳು ತೊಗೊಂಬಂದಿದ್ದೀನಿ. ನಿನ್ನೆ ಮೊಳಕೆ ಕಟ್ಟಿದ ಹುರುಳಿ ಕಾಳು ನಮ್ಮ ಮನೇಲಿದ್ದು. ಹುರುಳಿ ಕಾಳಿದ್ದು ನಮ್ಮ ಮನೆಯಲ್ಲಿ ನಾವು ನೆನೆಸಲಿಲ್ಲ, ಮೊಳಕೆ ಕಟ್ಟಲಿಲ್ಲ. ನಿನ್ನೆ ಮೊನ್ನೆ ತರಕಾರಿ ತರಕ್ಕೆ ಅಂತ ಹೋದಾಗ ಅಲ್ಲಿ ಮೊಳಕೆ ಕಟ್ಟಿದ್ದು ಇದ್ದವು. ಹೆಸರು ಕಾಳು, ಮಡಕೆ ಕಾಳು, ಹಾಗೆ ಹುರುಳಿ ಕಾಳು ಎಲ್ಲದೂ ಇತ್ತು. ನಾನು ಹುರುಳಿ ಕಾಳು ಮಾತ್ರ ತೊಗೊಂಡು ಬಂದೆ. ಯಾಕಂದರೆ ಬೇರೆ ಮತ್ತೆ ಹೆಸರು ಕಾಳು, ಮಡಕೆ ಕಾಳನ್ನ ನಾನೇ ಮನೇಲಿ ಮಾಡ್ಕೊತೇನಲ್ಲ, ಹಾಗಾಗಿ ಇವನ್ನೂ ಮಾಡ್ಕೊತಿದ್ದೆ. ಅಂದರೆ ನಿನ್ನೆ ಅಲ್ಲಿದ್ವಲ್ಲ ಕಂಡು, ಅದಕ್ಕೆ ತೊಗೊಂಡ್ಬಂದೆ. ಇವತ್ತು ಸಾಂಬಾರಿಗೆ ಆಗುತ್ತವು, ಹಾಗಾಗಿ ಸಾಂಬಾರು ಮಾಡ್ತೀನಿ. ಮಧ್ಯಾಹ್ನ ಹುರುಳಿ ಸಾರು ಮಾಡಿದರೆ ಮಧ್ಯಾಹ್ನ ಮುದ್ದೆ ಮಾಡ್ಕೋಬೋದು ಅದಕ್ಕೊಂದು ಅಂತ. ಅನ್ನ ಸಾಂಬಾರು ಮುದ್ದೆ ಮಧ್ಯಾಹ್ನ. ಈಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಹೋಗಿ ಹಣ್ಣು ಹಂಪಲೆಲ್ಲ ತೊಗೊಂಬಂದು ಒಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂದಿದ್ದಿಲ್ಲ, ಭಾಳ ದಿವಸ ಆಗಿದ್ದು. ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು ತೋರಿಸ್ತೀವಿ, ಒಂದಷ್ಟು ಹಣ್ಣು ತೊಗೊಂಬಂದಿನಿ. ಹಾಗೆ ಸಾಯಂಕಾಲ ದೇವಸ್ಥಾನನೂ ಹೋಗಿದ್ದು. ನಿನ್ನೆ ಮೊನ್ನೆ 2 ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬನ್ನಿ, ಈಗ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿ ಮಧ್ಯಾಹ್ನ ಹುರುಳಿ ಸಾರು ಇವತ್ತೊಂದು ಲೈವ್ ಮಾಡೋಣ ಅಂತ ಅದೀನಿ. ಮಧ್ಯಾಹ್ನ ನೋಡೋಣ ಏನಾಗುತ್ತೆ ಅಂತ. ಓಕೆ, ಬನ್ನಿ. ಒಂದು ವಿಡಿಯೋ ಎಡಿಟಿಂಗ್ ಕೂಡ ಐತಿ, ಮಧ್ಯಾಹ್ನ ಮಾಡ್ಕೊತೀನಿ. ಹಾಗೆ ಸ್ನಾನ ಪೂಜೆ ಎಲ್ಲದು ಆಗಬೇಕೀಗ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ಒಂದು ರೂಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬೆಳಗ್ಗೆ ಏನಾಗ್ತತಿ ಅಂದರೆ ಒಂದೊಂದು ಸಲ ಗಡಿಬಿಡಿ ಆದಂಗೆ ಆಗಿಬಿಡ್ತೈತಿ. ನನ್ನ ಮಗ ಒಂಚೂರು ಲೇಟಾಗಿ 10:10ವರೆಗೆ 10:10 ಅಷ್ಟೊತ್ತಿಗೆ ಹೋದರೆ ನನಗೇನು ಅಷ್ಟು ಗಡಿಬಿಡಿ ಅನಿಸಲ್ಲ. ಈಗ 9:00ವರೆಗೆ ಹೋಗ್ತಾನೆ, 9:15 ಹಿಂಗೆ ಹೋಗ್ಬಿಡ್ತಾನಲ್ಲ. ಹಾಗಾಗಿ ನನಗೆ ಬೆಳಗ್ಗೆ ಸ್ವಲ್ಪ ರೊಟ್ಟಿ ಆಗಲಿ ಅಥವಾ ಇನ್ನೇನಾರಾಗಲಿ ಮಾಡೋದಕ್ಕೆ ಸ್ವಲ್ಪ ಗಡಿಬಿಡಿ ಅನಿಸ್ತೈತಿ. ಈಗ ಫ್ರಿಜ್ನಾಗಿರೋಂತಹ ಎಲ್ಲ ತರಕಾರಿನ ತಕ್ಕೊತಾ ಇದ್ದೀನಿ. ಕರಿಬೇವು, ಕೊತ್ತಂಬರಿ ಎಲ್ಲದನ್ನು ಬೇರೆ ಬೇರೆ ಕವರಿಗೆ ಹಾಕಿ ನಾನು ಇಟ್ಟಿರ್ತೀನಿ. ನಾನು ಫ್ರಿಜ್ ಅಂತೂ ಎಲ್ಲ ಫುಲ್ ತುಂಬಿಬಿಟ್ಟಿರ್ತೈತಿ. ಯಾಕಂದರೆ ಹಾಲು ಮೊಸರಿದ್ದ ಹಿಡಿದು ಪ್ರತಿಯೊಂದು ತರಕಾರಿ, ಹೂವು ಎಲ್ಲದನ್ನು ಇಟ್ಟುಬಿಟ್ಟಿರ್ತೀನಿ. ಅದರಲ್ಲಿ ಫುಲ್ ಆಗಿಬಿಟ್ಟಿರ್ತೀವಿ. ಒಂದೊಂದು ಸಲ ಅಂತೂ ಕೈ ಇಡೋಕ್ಕೂ ಜಾಗ ಇರೋದಿಲ್ಲ ಅದರಲ್ಲಿ, ಹಂಗೆ ತುಂಬಿರ್ತೀನಿ. ಈಗ ತೆಂಗಿನಕಾಯಿ ಅದೆಲ್ಲ ತಕ್ಕೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಹುರುಳಿ ಕಾಳು ಹಾಕಿದ್ದೀನಿ. ಇಷ್ಟೇ ಸಾಕು, ಒಂದು ಹೊತ್ತಿಗೆ ಆದ್ರೆ ಸಾಕು ಸಾಂಬಾರು ಅಂತ. ಹುರುಳಿ ಕಾಳು ಹುರಿಯೋದಕ್ಕೆ ಹಾಕಿಟ್ಕೊಂಡಿದ್ದೀನಿ. ಇಲ್ಲಿ ಹಾಲು ಕಾಯಿಸಿದೆ. ಇಲ್ಲಿ ಉಪ್ಪಿಟ್ಟಿಂದ ರವೆ ಹಾಕಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡೋದು. ನೋಡಿರಿ, ನಿನ್ನೆ ಹಣ್ಣುಗಳೆಲ್ಲ ತಂದೆ ಅಂತ ಹೇಳಿದ್ನಲ್ಲ, ಒಂದು ಪಪ್ಪಾಯಿ ಹಣ್ಣು, ಒಂದಿಷ್ಟು ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು, ಇದನ್ನು ತೊಗೊಂಬಂದು. ಇದು ಏನಪ್ಪ ಒಂಥರ ಆಯ್ತು ಬಾಯಲ್ಲಿ ಹಣ್ಣು. ರುಚಿ ಐತೋ ಇಲ್ಲೋ ಗೊತ್ತಿಲ್ಲ. ನಿನ್ನೆ ಸುಲಿದಿದ್ವಿ, ಒಂಥರ ಔಷಧಿ ತಿಂದಂಗೆ ಆಯ್ತಪ್ಪ ಈ ಹಣ್ಣು. ಇಂಜೆಕ್ಷನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇದೊಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದೀನಿ. ಇನ್ನು ಬಾಳೆಹಣ್ಣು 1-2 ಇದಾವು ಅಷ್ಟೇ. ಈಗ ತರಕಾರಿ ಎಲ್ಲ ಹೆಚ್ಚುತ್ತೀನಿ. ಇವತ್ತು ಬಟಾಣಿ ಇದ್ವಲ್ಲ, ಹಸಿ ಬಟಾಣಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ. ಆಲೂಗಡ್ಡೆ, ಹಸಿ ಬಟಾಣಿ ಹಾಕ್ತೀನಿ, ಟೊಮೆಟೊ ಹಣ್ಣು ಹಾಕ್ತೀನಿ. ಕ್ಯಾರೆಟ್ ಇಲ್ಲ, ಕ್ಯಾರೆಟು ಬೀನ್ಸ್ ಇದ್ದಿದ್ರೆ ತರಕಾರಿ ಇದು ಉಪ್ಪಿಟ್ಟು ತುಂಬ ಚೆನ್ನಾಗಿ ಆಗ್ತತಿ. ಯಾವಾಗಲಾದರೂ ಒಂದು ಸತಿ ಮಾಡ್ತಾ ಇರ್ತೀನಿ. ಆ ರೀತಿ ಹಸಿ ಕಾಯಿ ತುರಿದೆ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಒಂದರಲ್ಲೇ ಇದಾವೆ, ತೆಗೆದು ಒಂದರಲ್ಲೇ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಅಂತ ಅದನಿ. ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ಓಕೆ, ನೋಡಿರಿ, ಈಗ ಒಂದಿಷ್ಟು ಹಸಿಮೆಣಸಿನ್ಕಾಯಿ ಇದ್ವು. ಈ ಹಸಿಮೆಣಸಿನ್ಕಾಯಿನ ಹಿಂಗೆ ತೊಳೆದು ಹೆಚ್ಚಿ ಕ್ಲೀನಾಗಿ ತೊಳೆದು ಇಟ್ಕೊಂಡೀನಿ. ಇವಿಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಇದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿನ ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಸ್ವಚ್ಛ ತೊಳೆದು ಇಟ್ಕೊಂಡೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ, ನೀವು ಕರಿಬೇವು ಹಾಕ್ಬೋದು. ಹಸಿ ಶುಂಠಿ, ಕರಿಬೇವು, ಕೊತ್ತಂಬರಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಇದನ್ನು ಪಲ್ಯಗಳಿಗೂ ಹಾಕ್ಬೋದು, ಉಪ್ಪಿಟ್ಟಿಗೆ ಹಾಕ್ಬೋದು, ಒಗ್ಗರಣೆಗೆ ಹಾಕ್ಬೋದು. ಒಗ್ಗರಣೆ ಅಂದರೆ ಅವಲಕ್ಕಿ, ತೋಸಿದ ಮಂಡಕ್ಕಿ, ಅವಲಕ್ಕಿ, ಚಿತ್ರಾನ್ನ ಮಾಡ್ತೀವಲ್ಲ, ಆ ಒಗ್ಗರಣೆ ಖಾರಕ್ಕೂ ನೀವು ಇದನ್ನೇ ಹಾಕೋಬೋದು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತೀನಿ.
ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ. ನೋಡಿರಿ ಇಷ್ಟು ಹಾಕ್ತೀನಿ, ಒಂದಷ್ಟು ಬೆಳ್ಳುಳ್ಳಿನ ಭಾಳ ಹಾಕೋದಿಲ್ಲ, ಸ್ವಲ್ಪ ಹಾಕ್ತೀನಿ. ನೀವು ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಬೋದು. ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ. ನಾನು ಕರಿಬೇವು ಹಾಕಿಲ್ಲ, ಕೊತ್ತಂಬರಿ ಮಾತ್ರ ಹಾಕಿದ್ದೀನಿ. ನೀವು ಕರಿಬೇವು ಕೂಡ ಹಾಕ್ಬೋದು. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಖಾರಕ್ಕೆ ಹಾಕ್ಕೋಬೋದು, ಉಪ್ಪಿಟ್ಟಿಗೆ ಹಾಕ್ಕೋಬೋದು, ಮತ್ತು ಪಲ್ಯಗಳಿಗೆ ಹಾಕ್ಕೋಬೋದು. ಪಲ್ಯಗಳಂದರೆ ಹಸಿ ಖಾರ ಹಾಕಿ ಮಾಡೋವಂಥ ಪಲ್ಯ ಎಲ್ಲ ಪಲ್ಯಗಳಿಗೆ ಹಾಕ್ಬೋದು, ಭಾಳ ಚೆನ್ನಾಗಿ ಆಗ್ತತಿ. ಹಾಗಾಗಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದ್ವಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಮತ್ತು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ. ಇದನ್ನು ನೀರು ಹಾಕ್ಲಿಲ್ದಂಗೆ ಮಿಕ್ಸಿ ಮಾಡಿ ಇದನ್ನು ನೀರು ಹಾಕ್ಲಿಲ್ದಂಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನಾವು ಯಾವಾಗ ಬೇಕು ಆವಾಗ ಬಳಸ್ಕೋಬೋದು. ನೋಡಿರಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ. ಇಷ್ಟಾದರೆ ಸಾಕು. ಲಾಸ್ಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದ್ದಾಗ ಈ ರೀತಿ ಮಾಡಿ ಇಟ್ಕೊತೇನೆ ನಾನು. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕೋದಾದರೆ ಹಸಿಮೆಣಸಿನ್ಕಾಯಿನೇ ನಾನು ಹೆಚ್ಚು ಹಾಕ್ತೀನಿ. ನೋಡಿರಿ ಈ ರೀತಿ ಪೇಸ್ಟ್ ಘಮ ಘಮ ಅಂತತಿ. ಇದು ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಬರ್ತೈತಿ. ಮತ್ತು ಪಲ್ಯಗಳಾಗಿರ್ಬೋದು, ಒಗ್ಗರಣೆ, ಖಾರ, ಉಪ್ಪಿಟ್ಟು ಎಲ್ಲದು ಟೇಸ್ಟ್ ಕೂಡ ಆಗ್ತೈತಿ. ಯಾಕಂದ್ರೆ ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಬಿದ್ದಿರ್ತೈತಲ್ಲ, ಒಂಥರ ಟೇಸ್ಟ್ ಘಮ ಘಮ ಅಂತತಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಸಿ ಶುಂಠಿ ಡೈಲಿ ಯೂಸ್ ಮಾಡ್ಬೇಕಲ್ಲ, ಹಾಗಾಗಿ ಒಂದೊಂದು ಸಲ ಈ ರೀತಿ ಮಾಡ್ತೀನಿ. ಒಂದೊಂದು ಸಲ ಹಸಿಮೆಣಸಿನ್ಕಾಯಿನೇ ನಾನು ಹೆಚ್ಚಿ ಹಾಕಿರ್ತೀನಿ. ನೋಡಿ ಇದನ್ನು ಒಂದು ಬೌಲಿಗೆ ತೆಗಿತೀನಿ. ಒಂದು ಸಣ್ಣ ಬಟ್ಲಕ್ಕೆ ತೆಗೆದು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಎಷ್ಟು 2 ದಿವಸಕ್ಕಷ್ಟೇ, ಮತ್ತು ಜಾಸ್ತಿ ಮತ್ತೆ ಬೇಕಂದರೆ ಮತ್ತೆ ಮಾಡ್ಕೋಬೋದು. ಒಂದು ವಾರಗಂಟ್ಲೆ ಇಟ್ಕೋಬಾರ್ದು, ಒಂದು 2 ದಿವಸ ಅಥವಾ 3 ದಿವಸಕ್ಕೆ ಖಾಲಿ ಮಾಡ್ಬೇಕು ಇದನ್ನು. ಅದಕ್ಕಾಗಿ ನಾನು ಸ್ವಲ್ಪ ಮಾಡಿಟ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಈಗ ಹಸಿಮೆಣಸಿನ್ಕಾಯಿ ತರಬೇಕು. ಸಾಯಂಕಾಲ ಹೋಗಿ ಹಸಿಮೆಣಸಿನ್ಕಾಯಿ ತೊಗೊಂಬಂದು ಇಟ್ಕೊತೇನೆ. ಈಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಸಿ ಬಟಾಣಿ ಮತ್ತು ಆಲೂಗಡ್ಡೆನ ಹೆಚ್ಚಿಟ್ಕೊಂಡೀನಿ. ಹಾಗೆ ಹಸಿ ಖಾರ ರುಬ್ಬಿಟ್ಕೊಂಡಿದ್ನೆಲ್ಲ ಅದನ್ನು ಇಟ್ಕೊಂಡೀನಿ. ಹಾಗೆ ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು, ಈರುಳ್ಳಿನ ಹೆಚ್ಚಿಟ್ಕೊಂಡೀನಿ. ಸ್ವಲ್ಪ ಕಡ್ಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ತರಕಾರಿ ಹಾಕ್ತಾ ಇದ್ದಾಗ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಎರಡನ್ನು ಹಾಕ್ತೀನಿ. ಹೆಸರುಬೇಳೆ ಅದರದ್ದೇ ಆದಂತಹ ಘಮ ಮತ್ತು ರುಚಿ ಕೊಡ್ತೈತದು. ಈಗ ಕಡ್ಲೆಬೇಳೆ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿ ನೋಡಿರಿ, ತರಕಾರಿ ಹಾಕಿನಲ್ಲ, ಹಾಗಾಗಿ ಶೇಂಗಾ ಬೀಜನ ಹಾಕ್ಬೋದು. ನನಗೆಲ್ಲದಕ್ಕೂ ಶೇಂಗಾ ಬೀಜನ ನನಗೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿದ್ದೀನಿ. ನನ್ನ ಮಗನಿಗೆ ಉಪ್ಪಿಟ್ಟು ಮಾಡಿದರೆ ನಾನು ಸಪ್ರೇಟಾಗೇ ಮಾಡಬೇಕು. ಯಾಕಂದರೆ ಅವನಿಗೆ ಮೆತ್ತಗಿರ್ಬೇಕು ಉಪ್ಪಿಟ್ಟು, ನಮಗೆ ಗಟ್ಟಿ ಇರಬೇಕು ಉಪ್ಪಿಟ್ಟು. ಉದುರಾಗಿದ್ದರೆ ನಮಗೆ ತಿನ್ನಬೇಕು ಅನ್ನಿಸ್ತೈತಿ. ಅವನಿಗೆ ಮಿದುವಾಗಿ ಇರ್ಬೇಕು, ಅವನಿಗೆ ಒಳ್ಳೆ ಹುಗ್ಗಿ ಥರ ಇರ್ಬೇಕು ಅವನಿಗೆ. ಹಾಗಾದ್ರೆ ಉಪ್ಪಿಟ್ಟು ತಿಂತಾನೆ ಅವನು. ಹಾಗೆ ನೀವು ಇಲ್ಲಿ ನೋಡ್ಬೋದು ಹುರುಳಿಕಾಳು ಸಾಂಬಾರು ಕೂಡ ಮಾಡಿ ಇಟ್ಟೆ. ನೋಡಿ ಈಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಈ ರೀತಿ ಗಟ್ಟಿ ಉಪ್ಪಿಟ್ಟಿದ್ರೆ ಮಾತ್ರ ನಮಗೆ ತಿನ್ನೋಕ್ಕಾಗೋದು. ನನ್ನ ಮಗನಿಗೆ ಮೆತ್ತಗಿರಬೇಕು ಭಾಳ. ಈ ಕಡೆಗೆ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಉಪ್ಪಿಟ್ಟು ತಿಂದು ಹಾಲನ್ನು ಕಾಯಿಸಿಟ್ಟು ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ನಾನು ಟಿಫನ್ ಮಾಡೋದಕ್ಕಿಂತ ಮುಂಚೆ ನನಗೆ ಯಾವತ್ತೂ ನಾನು ಟೀ ಕುಡಿಯೋದಿಲ್ಲ. ತುಂಬ ದಿನ ಆಯಿತು ನಾನು ಎದ್ದ ತಕ್ಷಣ ಟೀ ಕುಡಿಯೋದನ್ನು ಬಿಟ್ಟು. ಹಾಗೆ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈಗ ಸಾಯಂಕಾಲ ಟೈಮು ಒಂದೊಂದು ಸಲ ನಾನು ಟೀ ಕುಡಿಯೋದಿಲ್ಲ, ಸಾಯಂಕಾಲನೂ ಬಿಟ್ಬಿಟ್ಟಿದ್ದೀನಿ ಟೀ ಕುಡಿಯೋದನ್ನು. ಹಣ್ಣು ಹಂಪಲು ಇದ್ದರೆ ಹಣ್ಣು ಅದು ಹೆಚ್ಕೊಂಡು ತಿಂತೀನಿ. ಇಲ್ಲ ಅಂದರೆ ಒಂದು ಚೂರು ಏನಾದರೂ ಗಂಜಿ ಮಾಡಿಕೊಂಡು ಕುಡಿತೀನಿ. ರಾಗಿ ಗಂಜಿ ಆ ಥರ ಏನಾದರೂ ಒಂದು ಮಿಲೆಟ್ದು ಒಂದು ಮಾಡಿಕೊಂಡು ಕುಡಿತೀನಿ. ಇಲ್ಲ ಅಂದರೆ ಓಟ್ಸ್ ಇರುತ್ತಲ್ಲ, ಅದನ್ನು ನೆನೆ ಹಾಕ್ಕೊಂಡು ತಿಂದ್ಬಿಡ್ತೀನಿ. ಸಂಜೆನೂ ಟೀ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ. ಸಂಪೂರ್ಣವಾಗಿ ಬಿಡಬೇಕು ಅಂತ ಐತಿ. ನೋಡೋಣ ಮುಂದಿನ ದಿನಗಳಲ್ಲಿ ಹೆಂಗಾಗ್ತೈತಿ ಅಂತ ಗೊತ್ತಿಲ್ಲ. ಟೀ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದು ಯಾವಾಗಿಂದನೋ ಗೊತ್ತು. ಆದರೆ ನೋಡ್ರಿ, ಇಷ್ಟೆಲ್ಲ ಮನೆ ಕೆಲಸಗಳೆಲ್ಲ ಆಗಿ ಕ್ಲೀನ್ ಆಯಿತು. ಸ್ವಲ್ಪ ಅನ್ನವನ್ನು ಮಾಡಿದರೆ ಆಯಿತು. ಓಕೆ, ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೋಡ್ರಿ ಈಗ ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಇವತ್ತು ಒಂದು ಚಿಕ್ಕದು ರಂಗೋಲಿ ಹಾಕ್ಬೇಕು ಅನ್ನಿಸ್ತು, ಅದಕ್ಕೆ ರಂಗೋಲಿ ಹಾಕಿದೆ. ಎಲ್ಲರೂ ಹಾಕಿರ್ತಾರೆ ದೇವ್ರ ಜಗಲಿ ಮೇಲೆ ರಂಗೋಲಿ ಹಾಕಿರ್ತಾರೆ. ಆದರೆ ನಂದು ಇದು ಟೈಲ್ಸ್ ಬಿಳೆದಿರೋದ್ರಿಂದ ಬಿಳಿ ರಂಗೋಲಿ ಪುಡಿ ಹಾಕಿದ್ರೆ ಕಾಣೋದೇ ಇಲ್ಲ. ಹಾಗಾಗಿ ಕಲರಿಂದ ಹಾಕಿದ್ದೀನಿ. ಅದು ದಪ್ಪ ಇರ್ತೈತಿ, ತಳ್ಳಗೆ ಬರೋದಿಲ್ಲ ಎಳಿ, ಹಾಗಾಗಿ ದಪ್ಪ ಆಗೈತಿ. ಕಲರ್ ರಂಗೋಲಿ ಪುಡಿಯಿಂದ ಒಂದು ಸಣ್ಣದೊಂದು ಹೂ ಬಿಡಿಸೇನೆ ಅಷ್ಟೇ. ನನಗೂ ದೇವ್ರ ಜಗಲಿ ಮೇಲೆ ಕರಿ ಕಲ್ಲಾಗಿದ್ದರೆ ಹಾಕ್ಬೋದಾಗಿತ್ತು. ಓಕೆ, ದೇವ್ರ ಪೂಜೆ ಎಲ್ಲ ಆಯಿತು ನೋಡ್ರಿ. ಬರ್ರಿ, ನಾನು ಲೈವ್ ಮಾಡುತ್ತೇನೆಲ್ಲ ಒಂದು ಜಾಗ ತೋರಿಸ್ತೀನಿ ನಾನು ನಿಮಗೆ.
ನಾನು ಎಲ್ಲಿ ಲೈವ್ ಮಾಡ್ತೀನಿ ಅಂದರೆ ಇಲ್ಲೇ ಕೂತ್ಕೊಂಡು ನೋಡಿರಿ, ಇಲ್ಲೇ ಲೈಟ್ ಹಾಕಿ ರೆಡಿ ಮಾಡಿಟ್ಟೇನಿ. ಈಗ ಲೈವ್ ವಿಡಿಯೋ ಮಾಡಬೇಕು. ಲೈವ್ ಮಾಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಟ್ರೈಪಾಡ್ ಇಲ್ಲೇ ಇರ್ತೈತೆ ಯಾವಾಗಲೂ. ಲೈವ್ ಮಾಡೋದಿಲ್ಲೇ ಸಣ್ಣ ಟ್ರೈಪಾಡ್ನ ನಾನು ಅಲ್ಲಿ ಇಟ್ಕೊಂಡಿರ್ತೀನಿ. ತೋರಿಸ್ತೀನಿ ಬರ್ರಿ. ಇಲ್ಲಿ ಅಡುಗೆ ಮನೆಯಾಗ ಇಟ್ಕೊಂಡಿರ್ತೀನಿ. ಇಲ್ಲಿ ಇರ್ತೈತೆ ನೋಡ್ರಿ ಟೇಬಲ್ ಮೇಲೆ, ಇಲ್ಲಿರ್ತೈತಿ. ಗೋಧಿ ಹಸು ಮಾಡ್ಬೇಕು, ಹಂಗಾದ ಹಸು ಮಾಡಿಲ್ಲ. ಇದು ಅಡುಗೆ ಮಾಡೋವಾಗ ಇಲ್ಲೇ ಇಟ್ಕೊಂಡಿರ್ತೀನಿ ಅಡುಗೆ ಮನೆಯಲ್ಲಿ. ಇಲ್ಲೇನಾದರೂ ರೆಸಿಪಿ ಶೂಟ್ ಮಾಡೋ ಮುಂದೆ ಮತ್ತು ಡೈಲಿ ಬ್ಲಾಗ್ ಮಾಡ್ತೀನಲ್ಲ ಅವಾಗ ಇಲ್ಲೇ ಇರ್ತೈತಿ. ಅನ್ನಕ್ಕೆ ಇಟ್ಟೀನಿ. ಅನ್ನ ಆಗೈತಿ ನೋಡಿರಿ. ಕೆಂಪು ಉಪ್ಪು ಹಾಕಿರ್ತಾನಲ್ಲ ಅದಕ್ಕೆ ಇದು ಮ್ಯಾಲೆ ನೋಡ್ರಿ ಕೆಂಪು ಬಂದು ಕೂತ್ಕೊಂಡಿರ್ತೈತೆ. ಅದು ಆಗೈತಿ ಅನ್ನ. ಅದಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ಗ್ಯಾಸನ್ನು ಲೋ ಫ್ಲೇಮ್ ಮಾಡಿದರೆ ಅನ್ನ ಅಳ್ಳತತಿ. ಹೂವಿಂದದು ಕಡ್ಡಿ ಅನ್ನ ಆಗ್ತಾಯಿರ್ಲಿ. ಗ್ಯಾಸ್ ಆಫ್ ಮಾಡ್ತೀನಿ. ಲೈವ್ ಮಾಡ್ತೀನಿ ಈಗ, ಲೈವ್ ವಿಡಿಯೋ. ಕೊಬ್ಬರಿ ನೋಡ್ರಿ ಇಲ್ಲಿ ಸ್ವಲ್ಪ ಹಂಗೆ ಇಟ್ಟನಿ. ಕೊಬ್ಬರಿನ ತೆಗೆದು ಫ್ರಿಜ್ನಾಗ ಇಡ್ತೇನೆ. ಈಗ ಅದನ್ನು ತೆಗೆದಿಟ್ಟು ಇದು ನಿಂಬೆ ಹುಳಿ ಹಿಂಡಿ ಖಾಲಿ ಆಗೈತಿ.